ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೊರಿಯನ್ ಸ್ಟೈಲಲ್ಲಿ ಚಿಕನ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ನೀವು ತುಂಬ ಖಂಡಿತವಾಗೂ ಇಷ್ಟಪಡ್ತೀರಾ. ಸೊ ಏನೆಲ್ಲ ಬೇಕು ನೋಡ್ಕೊಬರೋಣ. ಪೆಪ್ಪರ್ ಪೌಡರ್, ನಾನಿಲ್ಲಿ ಪಿಂಕ್ ಸಾಲ್ಟ್ನ ತೊಗೊಂಡಿದ್ದೀನಿ. ಇಲ್ಲಿ 100 ಗ್ರಾಮ್ ಚಿಕನ್, ಮತ್ತು ಇದು ಈರುಳ್ಳಿ ಎಲೆ, ಇದು ಶುಂಠಿ ಮತ್ತು ಬೆಳ್ಳುಳ್ಳಿ, ಕಾರ್ನು, 1 ಲೆಮನ್ ಪೀಸು ಮತ್ತು ಈರುಳ್ಳಿ, ಇಷ್ಟೇ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡ್ತಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ನೀರನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೀರು ಕಾದಾದ್ಮೇಲೆ ನಾನಿಲ್ಲಿ ಚಿಕನ್ ಕಟ್ ಮಾಡಿರುವಂತಹ ಚಿಕನ್ ಹಾಕ್ಕೊತಿದ್ದೀನಿ. ಕೊರಿಯಾದಲ್ಲೆಲ್ಲ ಹಾಗೆ ಉಂಡೆ ಕೋಳಿನೇ ಹಾಕೊತಾರೆ. ಸೊ ನಾನು ಸ್ವಲ್ಪ ಮಾಡ್ತಿರೋದಕ್ಕೆ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ನ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಪೇಸ್ಟ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಟ್ ಮಾಡಿರುವಂತಹ ಈರುಳ್ಳಿನ ಇದಕ್ಕೆ ಹಾಕ್ತಿದ್ದೀನಿ. ಆಮೇಲೆ ನಾನಿಲ್ಲಿ ಕಾರ್ನ್ನ ಹಾಕ್ಕೊತಿದ್ದೀನಿ. ಸೊ ನೀವು ಅದ್ರ ಜೊತೆಗೆ ವೆಜ್ಜೀಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಲೆಮನ್ನ ಅದಕ್ಕೆ ಹಾಕ್ತಿದ್ದೀನಿ. ನಾನಿಲ್ಲಿ ಈರುಳ್ಳಿ ಎಲೆನ ಹಾಕ್ತಿದ್ದೀನಿ. ಸೊ ಇದು ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತಿದ್ದೀನಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಬೇಕು. ಸೊ ನಂಗೆ ಅದು ಸಿಕ್ಕಲಿಲ್ಲ, ಅದಕ್ಕೆ ನಾನು ಇಲ್ಲಿ ಈರುಳ್ಳಿ ಎಲೆನೇ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸ್ವಲ್ಪ ತಿರುಗಿಸ್ಬಿಟ್ಟು ನಾವಿಲ್ಲಿ ಕುದಿಯೋದಕ್ಕೆ ಇಡೋಣ ಇದನ್ನು. ಈ ಚಿಕನ್ ಸೂಪಿಂದ ಏನೆಲ್ಲ ಬೆನಿಫಿಟ್ ಅಂತಂದರೆ ಜ್ವರ, ಶೀತ, ಕೆಮ್ಮು ಎಲ್ಲ ಕೂಡ ಹೋಗುತ್ತೆ. ಈ ಕೊರಿಯಾದವ್ರ ನಂಬಿಕೆ ಪ್ರಕಾರ ಚಿಕನ್ ಸೂಪ್ ಕುಡಿಯೋದ್ರಿಂದ ಜ್ವರ ಹೋಗುತ್ತೆ ಅಂತ. ಸೊ ಅವ್ರು ಹುಷಾರಿಲ್ಲದೆ ಇದ್ದಾಗಲೇ ಚಿಕನ್ ಸೂಪ್ ಮಾಡೋದು. ಸೊ ಇದನ್ನ ಚೆನ್ನಾಗಿ ಒಂದು 10 to 15 ಮಿನಿಟ್ಸ್ ಹಾಗೇ ಬೇಯಿಸೋಣ ಸಣ್ಣ ಉರಿಲಿ. ಸೊ ನಾನು ತುಂಬ ಡ್ರಾಮಾಸಲ್ಲಿ ನೋಡಿದ್ದೀನಿ ಆ್ಯಂಡ್ ಚೈನೀಸ್ ಡ್ರಾಮಾಸಲ್ಲೂ ಕೂಡ ನೋಡಿದ್ದೀನಿ ಚಿಕನ್ ಸೂಪ್ ಮಾಡೋದನ್ನ. ಹುಷಾರಿಲ್ಲದೆ ಇದ್ದಾಗ ಇದನ್ನೇ ಅವ್ರು ಕೊಡೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಮಾಡ್ಕೋಬೋದು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂದಿದೆ ಅಂತ ಹೇಳಿ. ಇದಕ್ಕೆ ನಾವು ತರಕಾರಿ ಕೂಡ ಹಾಕೋಬೋದು, ಕ್ಯಾರೆಟು, ಬೀನ್ಸು ಎಲ್ಲ ಕೂಡ ಹಾಕೋಬೋದು. ಸೊ ನಾನಿಲ್ಲಿ ಬರೀ ಕಾರ್ನ್ ಮಾತ್ರ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ ಇದನ್ನು. ಸೊ ನಿಮಗೆಲ್ಲ ಜ್ವರ ಇದ್ದಾಗ ಇದನ್ನು ಟ್ರೈ ಮಾಡಿ ನೋಡಬಹುದು. ಚಿಕನ್ ಸೂಪ್ ರೆಡಿಯಾಗಿದೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಇನ್ನಷ್ಟು ರುಚಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.